Introduction to rider. In ಯಾವ ಟೆಕ್ಸ್ಟ್‌ನಲ್ಲಿ ಪದ ಉಪಯೋಗಿಸಿಲ್ಲ rider in geometry. ದೊಡ್ಡ ಒಲಿಂಪಿಯಾಡಲ್ಲಿ ಪ್ರಾಬ್ಲಮ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತಾನೆ ಬುಕ್ಸ್ ಬರುತ್ತೆ. ಏನು ಅಂತಾರೆ ಬುಕ್ಸ್ ಪ್ರಾಬ್ಲಮ್ಸ್ ಇನ್ ಎಲ್ಲ ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಅಂತಾನೆ ಬುಕ್ ಬರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಆ ಪುಸ್ತಕ ತೆಗೆದ್ರೆ ನಿಮಗೆ ಮೊದಲನೇ ಪೇಜ್ ತೆಗೆದ ತಕ್ಷಣ ಸೆಕೆಂಡ್ ಏನಿದೆ ನಮ್ಮ ಧಾರವಾಡ ಶೆಟ್ಟಿಗೆ ಏನಂತೀರಪ್ಪ? ಶೆಟ್ಟೆ ಅಂದ್ರೆ ಅದಾಗತ್ತೆ ಅದಾಗಬಾರ್ದು ರೈಡರ್ಸ್ ಅಂದ್ರೆ ಏನಪ್ಪ ಅಂದ್ರೆ I just want to introduce you to the beauty of mathematics and computer. Riders are problems which ride on theorems. Which ride on theorems. Ride on ಈಗ ನಿಮಗೆ ಒಂದು 2-3 ಥಿಯರಮ್ ನಿಮಗೆ ಗೊತ್ತಿಲ್ಲ, ಪ್ರೂವ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ, ಜಸ್ಟ್ ಹೇಳ್ತೀನಿ ಸಮಥಿಂಗ್ ವಾಟ್ ಯು ಆಲ್ರೆಡಿ ನೋ. ಆ ಥರ ಥಿಯರಮ್ ಮೇಲಿಂದ ಲೆಕ್ಕ ಹೇಗೆ ಮಾಡೋದು, ಥಿಯರಮ್ ಮೇಲೆ ಲೆಕ್ಕ ಹೇಗೆ ಮಾಡೋದು. ಈಗ ನಿಮಗೆ ಇದೊಂದು ಲೈನ್ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಓಕೆ, ಒಂದು ಪಾಯಿಂಟ್ ಹಾಕ್ತೀನಿ, ಅದ್ರ ಮೇಲೆ ಈ ಕಡೆ ಒಂದು ಲೈನ್ ಹೇಳ್ತೀನಿ. ಈ ಕಡೆ ಆಂಗಲ್ ಅಕ್ಯೂಟ್ ಆಂಗಲ್ ಅಕ್ಯೂಸ್ ಆಂಗಲ್, ಈ ಕಡೆ ಈ ಆಂಗಲ್ ನ ಅಡ್ಜಸೆಂಟ್ ಆಂಗಲ್ ಅದೇ ನಾನು ಇನ್ನೊಂದು ಲೈನ್ ಹೇಳ್ತೀನಿ, ಈಗೊಂದು ಲೈನ್ ಹೇಳ್ತೀನಿ. ಈ ಪಾಯಿಂಟ್ ಹಾಕಿದ್ರೆ ಈ ಆಂಗಲ್ಲು ಸಿಕ್ಕಾಪಟ್ಟೆ ಜ್ಯಾಮಿತಿ ಗೊತ್ತಿದೆ ನಿಮಗೆ. ಇದ್ರ ಬಗ್ಗೆ ಥಿಯರಮ್ ಏನು ಗೊತ್ತಿದೆ? ವರ್ಟಿಕಲಿ ಆಂಗಲ್ ಆಪೋಸಿಟ್ ಆಂಗಲ್ಸ್ ಆರ್ ಗೊತ್ತಿದೆ. ಈಗ ಈ ತರ ಒಂದು ಸರಿ ತುಂಬಾ ಯಾಕಂದ್ರೆ ಕೆಂಪುನೇ ಹೋಗ್ತಾ ಇದೆ, ಕೆಂಪುನ ಈಗೊಂದು ಲೈನ್ ಹಾಕ್ತೇನೆ, ಇದಕ್ಕೆ ಎ ಬಿ ಅಂತ ಕರಿತೀನಿ, ಇದಕ್ಕೆ ಸಿ ಡಿ ಅಂತ ಕರಿತೀನಿ. ಪಕ್ಕದಲ್ಲಿ ಈ ತರ ಬರೀತೀನಿ, ಏನಿಂಗಂದ್ರೆ ಇಲ್ಲಿಂದ ಎಲ್ಲಿಗೆ ಪರ್ಪೆಂಡಿಕ್ಯುಲರ್. ಒಂದು ಇಂಪಾರ್ಟೆಂಟ್ ಚೆನ್ನಾಗಿ ತಿಳ್ಕೊಳ್ಳಿ, ಜಿಯೋಮೆಟ್ರಿನಲ್ಲಿ ಜೀವನ ಇಡೀ ಲೈಫ್ ಅಲ್ಲಿ ಒಂದು ಲೈನ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಟು ಎ ಲೈನ್ ಅಂತ ಅನ್ನೋದು ಯಾವಾಗಲೂ ಎಲ್ಲಾ ಕಡೆಗೂ ಪ್ರಪಂಚ ಪೂರ ಇನ್ ಆಲ್ ಸಬ್ಜೆಕ್ಟ್ಸ್ ಆಫ್ ಮ್ಯಾಥಮೆಟಿಕ್ಸ್ ದೇರ್ ಇಸ್ ಓನ್ಲಿ ಒನ್ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎನ್ ಆಬ್ಜೆಕ್ಟ್. Distance from the point from a line, a plane, a surface, ಅದೇ ಡೆಫಿನೇಷನ್ ಎಕ್ಸ್ಟೆಂಡ್ ಆಗುತ್ತೆ. ಡಿಸ್ಟೆನ್ಸ್ ನೋಡಿ, ಇಲ್ಲಿ ಇದು ಒಂದು ಡಿಸ್ಟೆನ್ಸ್ ಹೌದಾ, ಇದನ್ನು ಒಂದು ಡಿಸ್ಟೆನ್ಸ್ ಹೌದಾ, ಇದನ್ನು ಒಂದು ಡಿಸ್ಟೆನ್ಸ್, ಬೇರೆ ಬೇರೆ ಡಿಸ್ಟೆನ್ಸ್ ಆಗುತ್ತೆ. ದೇರ್ ಇಸ್ ಓನ್ಲಿ ಒನ್ ಯೂನಿಕ್ ಡಿಸ್ಟೆನ್ಸ್. ಯಾವುದು ಡಿಸ್ಟೆನ್ಸ್? ಯೂನಿಕ್ ಡಿಸ್ಟೆನ್ಸ್ ಡಿಸ್ಟೆನ್ಸ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್. ಯಾವಾಗಲೂ ಇದನ್ನೇ
distance of O from A. ಈಗ ಒಂದು ಸರ್ಫೇಸ್ ಹಾಕಿದ್ರೆ ಇಲ್ಲಿಂದ ಈ ಪಾಯಿಂಟ್ ಇದೆ ಅಂತಂದ್ರೆ ಈ ಕರ್ವ್ ಇಂದ ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಅಂತಂದ್ರೆ ನನಗೆ it should be perpendicular to the tangent at the point where it comes at this hour. Distance ಅಂದ್ರೆ ಯಾವಾಗಲೂ ಇದೆ perpendicular distance. If this curve ಅಂದ್ರೆ ಅದು ಎಲ್ಲಿ ಹೋಗುತ್ತೋ ಅಲ್ಲಿಗೆ ಅಂದ್ರೆ ಈ ಡಿಸ್ಟೆನ್ಸ್ ಕರ್ವ್ ಇಂದ ಅಳೆಯೋದು ಬಹಳ ಕಷ್ಟ. ಸ್ಟ್ರೈಟ್ ಲೈನ್ ಎಲ್ಲ ಆದ್ರೆ ಬಟ್ ಪ್ರಿನ್ಸಿಪಲ್ ಗೊತ್ತಿದ್ರೆ ಅದಕ್ಕೆ ನಾನು ಮೆಥಡ್ ಆಗಿದೆ. ಸೊ ಪ್ಯಾರಲಲ್ ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಅಂಡ್ ಸಿ ಡಿ ಈಸ್ ಸೇಮ್ ಥ್ರೂಔಟ್. ಡಿಸ್ಟೆನ್ಸ್ ಬಿಟ್ವೀನ್ ಅಂದ್ರೆ ಏನು ಡಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಅಂಡ್ ಸಿ ಡಿ ಅಂದ್ರೆ perpendicular distance between them is always same. However much you produce will never be again. However parallel ಅಂತ ಅದನ್ನೆಲ್ಲ ಈ ಬುಕ್ ಅಲ್ಲಿ ನಮ್ಮ ಜ್ಯಾಮಿಟ್ರಿ ಬುಕ್ ಅಲ್ಲಿ ಈ ಫ್ರೆಂಡ್ ತುಂಬಾ ಕರೆಕ್ಟ್ ಇಂಗ್ಲಿಷ್ ನಲ್ಲಿ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓದಬೇಕು ಗೊತ್ತಾಯ್ತಾ? ಬಹಳ ಇಂಪಾರ್ಟೆಂಟ್. ಈಗ ನಾವು ಈಗ ಒಂದು ಲೈನ್ ಹಿಡಿತೀವಿ. ಏನದು? ಟ್ರಾನ್ಸ್ವರ್ಸಲ್. ಕನ್ನಡ ಪದ ಕೊಡಬೇಕು ನಮ್ಮ ಫ್ರೆಂಡ್ಗೆ ಎಂಟರ್ ಸ್ಟೂಡೆಂಟ್ಸ್ಗೆ. ಓಕೆ, ನೀವು ಈಗ ಟ್ರಾನ್ಸ್ವರ್ಸ್ ಅಂತ ಕಲಿತೀರಿ ಆಯ್ತಾ? ಟ್ರಾನ್ಸ್ವರ್ಸಲ್ ಒಂದು ಅಡ್ಡರೇಖೆ ಅಂತ ಇಟ್ಕೊಂಡು ಈಗ ನೋಡಿ ಈ ಆಂಗಲ್ ಏನು? ಏನಿದ್ರು ಕರೆಸ್ಪಾಂಡಿಂಗ್ ಆಂಗಲ್ಸ್ ಏನು? They are equal. Corresponding angles are equal. ಈ ಆಂಗಲ್ ಏನು? ಏನು angles? ಅವೆರಡು equal. ಹೌದಾ? So parallel lines ಮೇಲೆ ಈ ಥಿಯರಮ್ ತಿಳ್ಕೊಂಡಿರೋದು. Vertically opposite angles are same, alternate angles are same, ಆಮೇಲೆ corresponding angles are same. ಗೊತ್ತಿರುತ್ತೆ. ಇನ್ನೊಂದು ಟ್ರಯಾಂಗಲ್ ಬರ್ತೀವಿ. ಎ ಬಿ ಸಿ ಬರೋದು ಎ ಬಿ ಈಕ್ವಲ್ಸ್ ಎ ಸಿ ಅಂತ ಅಂದ್ರೆ ಏನ್ ಟ್ರಯಾಂಗಲ್? ಈಕ್ವಲ್ಸ್ ಬಿ ಸಿ ಅಂತ ಅಂದ್ರೆ ಏನದು? ಈಗ ಎ ಬಿ ಈಕ್ವಲ್ಸ್ ಎ ಸಿ ಅಷ್ಟೇ ಬರ್ತಿದ್ರೆ ಯಾವ ಆಂಗಲ್ ಸೇಮ್? ಯಾವಾಗ್ಲೂ ಒಂದು ಬಹಳ ಇಂಪಾರ್ಟೆಂಟ್ ಇನ್ನೊಂದು ಯಾವಾಗ್ಲೂ ಜೀವನ ಪೂರ ಮರಿಬಾರ್ದು ಅಂತಂದ್ರೆ ಹೌ ಟು ರೆಪ್ರೆಸೆಂಟ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಎ ಸೈಡ್ ಇನ್ ಎ ಟ್ರಯಾಂಗಲ್ ಅಂತ. ಹೌ ಟು ರೆಪ್ರೆಸೆಂಟ್ an angle with respect to a side. ಗೊತ್ತಾಯ್ತಾ? ಈ ಆಂಗಲ್ ಬಿ ಅಂತಂದ್ರೆ it is opposite angle B ಅನ್ನೋದು ಈ B ಅನ್ನೋದು opposite to line AC. Angle B is what? ಯಾವಾಗಲೂ we should recognize an angle as an angle opposite to a side. Angle opposite to side. ಯಾವಾಗಲೂ ಹಾಗೆ angle A is opposite to what? Opposite to ಯಾವುದು? ಹಾಗೆ angle C is opposite to what? AB. ನೋಡಿ ನೀವೇನಂದ್ರೆ AB equals AC ಅಂತ ಚಿತ್ರದಲ್ಲಿ ತೋರಿಸಬೇಕಾದ್ರೆ ಹಿಂಗೆ ಬರೀಬಹುದು. ಇದನ್ನ ಹಾಕಿದ್ರೆ ಏನಾಗೋದು? ಸಿಂಬಾಲಿಕ್ ರೆಪ್ರೆಸೆಂಟೇಷನ್ telling that AB equals AC. ಇದನ್ನ ನೋಡಿಕೊಂಡು ನಾವು ಇದರ ಆಂಗಲ್ ಆಪೋಸಿಟ್ ಇದರ ಆಂಗಲ್ ಆಪೋಸಿಟ್ ಎರಡು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. BC ಅನ್ನು you understand that? Suppose ನಾನು ಈ ಟ್ರಯಾಂಗಲ್ ಬರದೇ ಇರ್ತಂದ್ರೆ A B C ಅಂತ ಬರೋದು ಈ ತರ ಹಾಕಿದ್ರೆ ಯಾವ ಆಂಗಲ್ ಸೇಮ್? AB equals AC. ಆಂಗಲ್ಸ್ ಯಾವ್ಯಾವ ಸೇಮ್? AC ಗೆ ಆಪೋಸಿಟ್ BC ಗೆ ಆಪೋಸಿಟ್ ಅಂತಾನೆ ಯೋಚನೆ ಮಾಡಿ. We should always recognize angles opposite to a side. That is very very important. So even angle same. So AB equals
ಈಕ್ವಲ್ಸ್ AC ಈಕ್ವಲ್ಸ್ BC ಅಂತ ಬರೆದ್ರೆ ಎಲ್ಲ ಆಂಗಲ್ ಎಷ್ಟಿರುತ್ತೆ? ಎಷ್ಟಿರುತ್ತೆ? ಈಗ ಈ ತರ ಬರೆದ್ರೆ ಇದೇನು ಟ್ರಯಾಂಗಲ್ ಇದು? ಏನಂತಾರೆ? ಇವೆರಡಕ್ಕೆ ಏನಂತಾರೆ? ಅದರ್ ಟು ಸೈಡ್ಸ್ ಏನಂತಾರೆ? ಇನ್ನಿತರೆ ಎರಡು ಬಾಹುಗಳು. ಅದು ಹೈಪಾಟೆನ್ಯೂಸ್. ಇದು ರೈಟ್ ಆಂಗಲ್. ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್. ಸೈಡ್ ಆಪೋಸಿಟ್ ಟು ರೈಟ್ ಆಂಗಲ್. ಅವಾಗಲೂ ಅಷ್ಟೇ ಸೈಡ್ ಆಂಗಲ್ ಹೇಗೆ ರೆಫರ್ ಮಾಡಬೇಕು? ಸೈಡ್ ಆಪೋಸಿಟ್ ಟು ರೈಟ್. ವಾಟ್ ಇಸ್ ಹೈಪಾಟೆನ್ಯೂಸ್ ಅಂದ್ರೆ? ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಈಗ ಈ ಪ್ರಾಪರ್ಟೀಸ್ ಇಂದ ಏನೇನೆಲ್ಲ ಐಡಿಯಾ ಮಾಡಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಎ ಮತ್ತೊಂದೇ ಕೊಡಬಾರ್ದು, ಈ ತರ ಹಾಕ್ತೀನಿ. ಆಂಗಲ್ ಎ ಆಂಗಲ್ ಸಿ ಎಷ್ಟು ಅಂತ ಹೇಳಿ? ಯಾರ ಸಿಕ್ಕಾಪಟ್ಟೆ ಕೊಡ್ತಾ ಇದ್ದಾರೆ ನೀವು ನೋಡ ಕೇಳಿಸ್ತಿಲ್ಲ. AB BC ಎರಡು ಸೇಮ್ ಅಂತ ಹೇಳಿದೆ. ಇಲ್ಲಿ ನಾನು 90 ಡಿಗ್ರೀಸ್ ಅಂತ ಬರೆಯ ಬಿಟ್ಬಿಟ್ಟಿದ್ದೆ. ಬರೀದೇನೆ ಉತ್ತರ ಹೇಳ್ಬಿಟ್ಟು ಇರ್ಬೋದು, ಅದನ್ನು ಕೇಳ್ತಾ ಇರ್ಬೋದು. ಬೈಬೇಕಾಗಿತ್ತು ಸರ್, ಹೆಂಗೆ ಹೇಳೋದು ಏನು ಆಂಗಲೇ ಗೊತ್ತಿಲ್ಲ ಅಂತ. ಇದು 90 ಡಿಗ್ರಿ ಆದಾಗ ಎಷ್ಟಾಗುತ್ತೆ? ಇದೆಲ್ಲ ಪ್ರಾಪರ್ಟೀಸ್ ಯಾವ್ದ್ರಿಂದ ಬರ್ತಾ ಇದೆ? ಸಮ್ ಆಫ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಕ್ವಲ್ಸ್ and we are using isosceles and right angle triangle and equilateral triangle. ಈಗ ಪ್ಯಾರಲಲ್ ಲೈನ್ಸ್ ಇವ್ರನ್ನ ಇಬ್ಬರನ್ನ ಸೇರಿಸ್ಕೊಂಡು ಈ ಥಿಯರಮ್ ಉಪಯೋಗಿಸ್ಕೊಂಡು ನೀವು ಲೆಕ್ಕ ಹೆಂಗೆ ಮಾಡ್ತೀರಾ ಅಂತ ನೋಡ್ತೀನಿ ನಾನು. ಸೊ ನಾವು ರೈಡರ್ ಸ್ಯಾಂಪಲ್ 1 ಹೇಳಿ ಲೆಕ್ಕ ಕರೆಕ್ಟಾಗಿ ಬರ್ಕೊತಾ ಇದ್ದೀರಾ? ಕೈ ನಡೆದಿಸ್ಬಿಟ್ಟು ಬರ್ಕೊಂಡ್ರೆ ಸ್ಟ್ರೈಟ್ ಲೈನು ವಾಟರ್ ಲೈನ್ ಆಗುತ್ತೆ. ಜಿಯೋಮೆಟ್ರಿಯಲ್ಲಿ ಕರೆಕ್ಟಾಗಿ ಸ್ಕೆಚ್ ಬರ್ಕೊಂಡು ಬರಬೇಕು. ಅಂದರೆ
ಲೆಕ್ಕದ ಐಡಿಯಾ ಬರೋದಿಲ್ಲ. ಥೀರಮ್ ಇಲ್ಲಿ ರೆಡ್ ಆಗ್ತಾ ಇದ್ದಾರೆ. ಥೀರಮ್ ನ ಸವಾರಿ ಮಾಡಿಸ್ಬೋದು. ಯಾರಿಗೆ 40 ಬಂತು? ನಾಲ್ಕು ಜನಕ್ಕೆ ಬಂದಿದ್ದಲ್ಲಪ್ಪ. 5 ಜನ 6 ಜನ ಅರೆ 8 ಇದು ಬಂದಿದ್ದಕ್ಕೆ 8 1 2 10 11 ಪರವಾಗಿ 11 ಜನಕ್ಕೆ ಬಂದಿದೆ. ಓಕೆ, ಇನ್ನೊಂದು ಲೆಕ್ಕ ತೋರಿಸೋದಕ್ಕೆ ಮುಂಚೆ ನಾವು ಮಾಡ್ತಾ ಇರೋ ಫ್ರೆಂಡ್ಗಳು ನೋಡ್ಕೊಳ್ಳಿ. ಇವಾಗ ಗುರು ಇಲ್ಲಿ 130 ಡಿಗ್ರೀಸ್ ಅನ್ನೋದು ಯಾವ್ದು ಪಾಯಿಂಟ್ ಕೊಟ್ಟಿರೋದು? QPB ಅನ್ನೋದು. ಈಗ ಫಸ್ಟ್ ಏನ್ ತಿಳ್ಕೋಬೇಕು? PQ is transversal to parallel AB and CD. ಹೌದಾ? Yes or no? Yes sir. ಟ್ರಾನ್ಸ್ವರ್ಸಲ್ ಹಾಕಿದಾಗ ನಿಮ್ಗೆ ಏನ್ ಬರುತ್ತೆ? ಆಲ್ಟರ್ನೇಟ್ ಆಂಗಲ್ಸ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಥಿಯರಮ್ ಗೊತ್ತಿದೆ. ಯಾವ ಥಿಯರಮ್ ಗೊತ್ತಿದೆ? ಆಲ್ಟರ್ನೇಟ್ ಆಂಗಲ್ಸ್ ಆರ್ ಈಕ್ವಲ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ನನಗೆ ಈ ಆಂಗಲ್ ಎಷ್ಟು ಅಂತ ಹೇಳ್ತೀರಾ ಇವಾಗ? ಇವೆರಡು ಏನಿದು ಆಲ್ಟರ್ನೇಟ್ ಆಂಗಲ್. ಎಷ್ಟಾಗುತ್ತೆ ಇದು? 130. ಯಾಕೆ ಹೇಳಿದ್ದು? 130 ಏನು ಹೇಳಿದ್ದು? ಆಲ್ಟರ್ನೇಟ್ ಆಂಗಲ್. ಅರ್ಧ ಸವಾರಿ ಮಾಡ್ತೀವಿ ಏನು. ಅವಾಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ? PQ and RS they are parallel. PQ RS ಏನು ಹೇಳಿ? parallel. ಮತ್ತೆ CDEF parallel. CDEF ನು parallel. ಆದ್ರಿಂದ ಇದು ಏನು ಆಂಗಲ್ ಆಗುತ್ತೆ ಹೇಳಿದ್ರು? ಅಲ್ಲ ಈ ಆಂಗಲ್ ಎಷ್ಟಾಗುತ್ತೆ? ಈ ಪ್ಯಾರಲಲ್ ಲೈನ್ ಇದೇನಿತ್ತು ಇದಿಷ್ಟು ಹಿಂಗೆ ಪ್ಯಾರಲಲ್ ಮೂವ್ ಆಗಲಿಲ್ಲ. ಇದು ಇಷ್ಟು ಆಲ್ಟರ್ನೇಟ್ ಕರೆಸ್ಪಾಂಡಿಂಗ್ ಆಂಗಲ್ಸ್. ಎಸ್ ಸರ್ ನೋ? ನಾನು ಹಿಂಗೆ ಹಾಕ್ಬಿಟ್ಟಿದ್ದ ಲೈನು ಹಿಂಗೆ ಹೇಳ್ಬಿಟ್ಟಿದ್ರಿ ಹೌದಾ? ಹಿಂಗೆ ಹಾಕೋದ್ರ ಬದಲು ಇಲ್ಲಿ ಹಾಕಿದೆ ಲೈನ್. ಪ್ಯಾರಲಲ್ ಅಂದ್ರೆ ಬಂದ್ರೆ ಎಕ್ಸ್ಟೆನ್ಷನ್ ಮಾಡಿದ್ರು ಒಂದೇ ಆಗುತ್ತೆ. ಇಷ್ಟು therefore ಏನು ಆಲ್ಟರ್ನೇಟ್ ಆಂಗಲ್ಸ್. ಎಷ್ಟಾಯ್ತು? 130. ಈಗ ಇನ್ನೆಷ್ಟು ಇರಬೇಕು? ಸ್ಟ್ರೈಟ್ ಲೈನ್ ಆಗ 50 ಇರಬೇಕು. ಇವರೆಷ್ಟು? 90. ಸೊ ಇವರೆಷ್ಟು ಇವಾಗ? 180 ಮೈನಸ್ 90 ಪ್ಲಸ್ 50 ಎಷ್ಟು? 140 ಈಕ್ವಲ್ಸ್ 40. ಗೊತ್ತಾಯ್ತಾ ಇವಾಗ? So how we have to, so this is rider which is riding on what properties? ಯಾವ theorems? Alternate angles and corresponding angles and perpendicular parallel lines. ಸರಿನಾ? ಈಗ ಇನ್ನೊಂದು ಲೆಕ್ಕ ಹಾಕ್ಬಿಟ್ಟು ಜೈ ಅಂತ ಅಂದ್ಬಿಟ್ಟು ಮನ್ಕೊಂಡು
So ಏನೇ ಮಾಡಿದ್ರೆ ಇವಾಗ ನೋಡಿದ್ರೆ ಎಕ್ಸ್ಪರ್ಟ್ ಆಗೋಗ್ಬಿಟ್ರಿ ಇವಾಗ. ಐಸಾಸೆಲೆಸ್ ಟ್ರಯಾಂಗಲ್ ಅದರಿಂದ ಈ ಎರಡು ಆಂಗಲ್ ಎಷ್ಟು? ಈ ಎರಡು ಆಂಗಲ್ ಎಷ್ಟು? 75. ಹಾ 75. Each is 75 ಹಾ? Very good. ಇವ್ರಿಗೆ ಎಷ್ಟು ಆಗ್ತಾರೆ? 75. ಯಾಕೆ? ಕರೆಸ್ಪಾಂಡಿಂಗ್ ಆಂಗಲ್ಸ್. therefore ಇವ್ರಿಗೆ ಎಷ್ಟು ಆಗ್ತಾರೆ? 180 minus 25 equals 105. Huh? 105. ಒಂದಲ್ವಾ? ನೀವು ಪುಸ್ತಕದ ಲೆಕ್ಕ ಕೊಟ್ಬಿಡೋಣ. ಲಾಸ್ಟ್ ಪುಸ್ತಕದ ಲೆಕ್ಕ ಇದೇ ನೋಡಿ ಎಕ್ಸಾಕ್ಟ್ ಅಂತ ಹೇಳ್ತಿದ್ದಲ್ಲ ಬುಕ್ ಇದು ನೀವು 9th ಸ್ಟ್ಯಾಂಡರ್ಡ್ ಎಕ್ಸಾಕ್ಟ್ ಬುಕ್ ಅವರಲ್ಲಿ 4 ಕೊಟ್ಟಿದ್ದಾರೆ ಅದಕ್ಕೆ ಸುಮ್ಮನೆ ಅವ್ರು ಏನ್ ಕೇಳ್ತಾರೆ ಫೈಂಡ್ ಆಂಗಲ್ APB ಅಂದ್ರು ಲೆಕ್ಕ ಏನಿದೆ ಹೇಳಿ ಫೈಂಡ್ ಆಂಗಲ್ APB ಅಂದ್ರು ನಾನೇನ್ ಮಾಡ್ತೀನಿ ಗೊತ್ತಾ ಅಲ್ಲಿ ಹಾಕ್ಬಿಟ್ಟಿದಾರಲ್ಲ ಪ್ರೂವ್ ದಟ್ ಆಂಗಲ್ APB is 90 degrees ಅಂತ ನೀವು ಏನ್ ಹೇಳಿ ಈಗ
ಲೆಕ್ಕ ಏನು? ಪ್ರೂವ್ ದಟ್ ಆಂಗಲ್ APB is equal to 90 degrees. ಮಾಡಿ ಇವಾಗ ಅವ್ರು ನೋಡಿ ಹೇಗೆ ಮಿಸ್ಟೇಕ್ ಮಾಡ್ತಾರೆ ಅಂತ. ಅಲ್ಲೋ ಬೈಸೆಕ್ಟ್ ಆಗ್ತದೆ 45 ಎಕರಾಲಗನು ಸರ್ ಅದು 90 ಡಿಗ್ರಿ ಬೈಸೆಕ್ಟ್ ಅಲ್ಲೋ ಇದು ಬೈಸೆಕ್ಟ್ ಆಗಿದೆ. ಇದು 90 ಡಿಗ್ರಿ ಇದೆಯಾ? 90 ಡಿಗ್ರಿ ಇದೆಯಾ? ಸಿ ಎನ್ ಅನ್ನೋದು ಟ್ರಾನ್ಸ್ವರ್ಸ್, ಇವರಿಬ್ರು ಪ್ಯಾರಲಲ್. ನಾವು ಮಲಗಿದಲ್ಲ, ನಿಂತಿಲ್ಲ, ನಿಂತ ಮಲ್ಕೋಗಿಲ್ಲ. ಹೌದಾ? ಸೊ ಮಲ್ಕೊಂಡ್ಬಿಟ್ಟಾಗ ಇವ್ರು 90 ಡಿಗ್ರಿ ಬರ್ತಾನ ಬರಲ್ಲ. ಇಷ್ಟೋ ಇದೆ ಇಂಟ್ ಬೇಕಲ್ಲ, ಒಂದೇ ಒಂದು ಇಂಟ್ ಕೊಡ್ತೀವಿ. ಆಂಗಲ್ನ ಎಕ್ಸ್ ಅಂತ ಇಟ್ಕೊಳ್ಳಿ, ಎಕ್ಸ್ ಅಂತ ಇಟ್ಕೊಂಡು ಲೆಕ್ಕ ಮಾಡಿ ನೋಡೋಣ. ಆಂಗಲ್ ಎಕ್ಸ್ ಅಂತ ಇಟ್ಕೊಂಡ್ಬಿಡಿ. ಇಟ್ಕೊಂಡು ಬೈಸೆಕ್ಟ್ ಮಾಡಿದ್ರೆ ಏನಾಗುತ್ತದೋ x/2 ಆಗುತ್ತೆ. ಈ ಕಡೆಗೆ ಎಷ್ಟು ಬರುತ್ತೆ ನೋಡಿ, ಎಲ್ಲ ಮಾಡಿ ಇರಬೇಕು. x ಇಟ್ಕೊಂಡು ಆಗ್ಲಿಲ್ವಾ? ಓಕೆ, ಎನಿವೆ ಇದನ್ನು ಒಂದು ತೋರಿಸ್ಬಿಡ್ತೀನಿ. ನೀವು ಆಮೇಲಿಂದ ಹೋಗಿ ಹೇಳಿದ್ದಲ್ಲ. ಸೊ ಜಾಮೆಟ್ರಿನಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ? ಕನ್ಸ್ಟ್ರಕ್ಷನ್ ವಿಥೌಟ್ ಆಕ್ಚುಯಲ್ ಮೆಜರ್ಮೆಂಟ್ ಆ್ಯಂಡ್ ಯೂಸಿಂಗ್ ಚೆಕ್ ಮೆಜರ್ಮೆಂಟ್. ಇನ್ನೊಂದು ಪ್ರಾಬ್ಲಮ್ಸ್ ಆನ್ ಥಿಯರಮ್ಸ್. ಅದಕ್ಕೆ ಏನಂತ ಕರಿತೀವಿ? ಈಗ ನೋಡಿ, ಇಲ್ಲಿ ಎಕ್ಸ್ ಅಂತ ಬರುತ್ತೆ, ಇವ್ರು ಎಷ್ಟಾಗ್ತಾರೆ ಹೇಳಿದ್ರು? ಇದು ವರ್ಟಿಕಲಿ ಆಪೋಸಿಟ್ ಆಗಿರುತ್ತಾನೆ, ಈ ಲೈನ್ ಬೈಸೆಕ್ಟ್ ತಾನೆ. ಸೊ ಎಷ್ಟಾಗ್ತಿದೋ? ಈ ಆಂಗಲ್ ಎಷ್ಟಾಗ್ತಿದೋ? ಅಲ್ಲ, ಇದು ಇದು ಏನಿದು? ಆಂಗಲ್. ಸೊ ಈ ಆಂಗಲ್ ಎಷ್ಟಾಯ್ತು? ಈ ಆಂಗಲ್ ಎಷ್ಟು ಬಂತು? 180 ಮೈನಸ್ ಎಕ್ಸ್ ಆಯ್ತು. ಮತ್ತೆ ಬೈಸೆಕ್ಟ್ ಆದ್ರೆ ಇವನೆಷ್ಟು ಇವನೆಷ್ಟು? 180 ಮೈನಸ್ x/2. ಸಾರಿ, 180 ಮೈನಸ್ x/2 ಅಂತಂದ್ರೆ ಹೆಂಗ್ ಬರ್ಕೋಬೇಕು? 90 ಮೈನಸ್ x. You have to divide both the numerators by 2. ಹೌದಾ? 180/2 minus x/2 ಏನಾಯ್ತು? 90 minus x/2. ಜಾಮೆಟ್ರಿನಲ್ಲಿ ಫ್ರಾಕ್ಷನ್ ಏನು ಬರಲಿ. ಸೊ ಈಗ ಇದೆಷ್ಟು ಆಂಗಲ್ ಆಯ್ತು? 90 minus x/2. ಇದೇನಾಯ್ತು? x/2. therefore ಈ ಆಂಗಲ್ ಎಷ್ಟು? 180 minus ಇದೆರಡು ಕೂಡಬೇಕು. x/2 plus 90 minus ಹೌದಾ? ಎಸ್ ಆರ್ ನೋ? ಸಮ್ ಆಂಗಲ್ ಮತ್ತೆ ಆನ್ಸರ್ ಏನಾಯ್ತು ಇವಾಗ? equals 90. So now we have proved that angle ABB is 90. ಗೊತ್ತಾಯ್ತಾ? ಆಂಗಲ್ ಕೊಟ್ಟಿರಬೇಕು ಅಂತ ಹೇಳಿಲ್ಲ, ಮಾಡ್ತೀರಾ? ಮಾಡಿ. So dear friends, thank you.